ಅದಕ್ಕಿಂತ ವಿಶೇಷ ಏನು ಮಾಡಕತ್ತೀವಿ. ಅದಕ್ಕೆಲ್ಲ ಜನ ಆಗಲಿ ಸ್ವಾಮಿನ ಮನುಷ್ಯ ಇದ್ದೀನಿ ಆದರೆ ಜಗತ್ತ ಸೃಷ್ಟಿ ಮಾಡಿರ್ತಕ್ಕಂತಹ ಬ್ರಹ್ಮನಿಗೆ 60 ವರ್ಷ ಬ್ರಹ್ಮ 83 ಲಕ್ಷ ಜೀವರಾಶಿ ತಯಾರು ಮಾಡಿದ ಮೇಲೆ ಬ್ರಹ್ಮ ಜಗತ್ ಸೃಷ್ಟಿ ಬ್ರಹ್ಮ ಬಹಳ ಸೃಷ್ಟಿ ಮಾಡಿದ ನಾನು ಕರ್ತವ್ಯ ರಜೆ ಮಾಡ್ತೀನಿ ಮನೆಗೆ ಸೃಷ್ಟಿ ಮಾಡಿಲ್ಲ. ಯಾವ ದೃಷ್ಟದ ಜೊತೆಗೆ ಆಗ್ತಾ ಇರಬೇಕು, ಯಾರ್ಯಾವ ಹುದ್ದೆಗೆ ಇರಬೇಕೆ ಇಲ್ಲ ತೆಗಿಯಬೇಕಾಗ್ತದೆ. ಸೃಷ್ಟಿ ಮಾಡು ಬ್ರಹ್ಮನೇ ಹೋದ ಅಂದರೆ ಮುಂದೆ ಸೃಷ್ಟಿ ಆಗೋದು ಹೆಂಗೆ, ಪಾಲನೆ ಹೆಂಗೆ, ಸಂಹಾರ ಹೆಂಗೆ, ಬಹಳ ಸಮಸ್ಯೆ ಆಗಿ ಏನಾಯಿತು ಅಂದ್ರೆ ಎಲ್ಲ ದೇವತೆಗಳು ಕೂಡುವುದು ನೀವು ಮಾಡಬೇಡ್ರಿ, ನಿಮ್ಮ ಡ್ಯೂಟಿ ನೀವು ಮಾಡಿದ್ರೆ ಚೆನ್ನಾಗಿ, ಅಪ್ಪನ ಡ್ಯೂಟಿ ಹಾಗೆ ಮಾಡಬೇಕು, ಅವ್ರ ಡ್ಯೂಟಿ ಅವ್ರು ಮಾಡಬೇಕು, ಫ್ಯಾಮಿಲಿ ಡ್ಯೂಟಿ ಬ್ಯಾಕ್ ಮಾಡಬೇಕು ಅಂತ ಅಂದ್ರೆ ಸಂಸಾರ ನಡೀತದೆ. ಅದರ ಶಟ್ಕೊಂಡು ಹೆಂಗೆ ನಡೀತದೆ, ಯೋಚನೆ ಮಾಡಿ ಹಿಡ್ತಿದ್ದೆ ನಿಂತೇಳಿ ಬಟ್ ಅದು ಮಾಡೋರು ಮಾಡಬೇಕು. ತಂದು ಹಾಕೋಬೇಕು, ತಿಂದು ಹಾಕೋರು ಬೇಕೇ ಇಬ್ಬರು. ತಂದು ಹಾಕೋ ಅವ, ತಿಂದು ಹಾಕೋರು ನೀವು, ಯಾರು ಇಬ್ಬರು ಬೇಕೇ, ಇಬ್ಬರು ಇದ್ರೆ ಸಂಸಾರ ನಡೀತದೆ. ನೀವು ಸೃಷ್ಟಿ ಮಾಡಿದ್ರೆ ಹೆಂಗೆ ಅಂತ ಎಲ್ಲ ದೇವತೆಗಳು ಹೋದ್ರು. ಯಾಕೆ ಸೃಷ್ಟಿ ಮಾಡೋಕ್ಕೆ ಒಲ್ಲದ್ದಿ ಏನು ಕಾರಣ? ತ್ವರಿತೈರ ತುಷ್ಟ ಹೃದಯ ವಿಧಾಯ ಇವೆಲ್ಲ 83 ಲಕ್ಷ ಜೀವರಾಶಿಗಳ ಮಾಡಿನ ಇರುವೆ ಮೊದಲು ಮಾಡಿಕೊಂಡು ದನ ತಕ ಮಾಡಿ ಅವ್ರು ಬುದ್ಧಿಲ್ಲ, ಬುದ್ಧಿ ಹಣದವ್ರು ಬುದ್ಧಿ ಹಿಡಿಯಂಗಿಲ್ಲ. ಅವ್ರು ನೋಡ್ತೀರಿ, ಆಕಳ ಕರ ಕೊಡ್ತದ, ಆಕಳ ಮೇಲೆ ಕರ ಇರ್ತದ ನೋಡ್ರಿ. ದನ ಅಂತಿಲ್ಲ, ದನ ಅದಕ್ಕೆ ಗೊತ್ತಿಲ್ಲ. ಇದು ನನ್ನ ತಾಯಿ, ಇದು ನನ್ನ ತಂದೆ, ಇವಕ್ಕೆ ಹ್ಯಾಂಗೆ ಹ್ಯಾಂಗೆ ಗೊತ್ತಿಲ್ಲ. ಅವ್ರು ಹಣದವರು ಗುರುತು ಹಿಡಿತಕ್ಕಂಥ ಸಾಮರ್ಥ್ಯ ಯಾವೂ ಇಲ್ಲ. ಹುಡ್ತಾವ, ಸಂಸಾರ ಮಾಡ್ತಾವ, ಕಡಿತಾವ, ಅವು ಮಾಡ್ತಾವ, ಅವು ಅಂತ ಸತ್ತವ. ಹಣದವರನ್ನು ಗುರುತು ಹಿಡಿತಕ್ಕಂಥ 83 ಲಕ್ಷ ಜೀವರಾಶಿ ಇಲ್ಲ ಅಂತ ತಿಳ್ಕೊಂಡು ಇವು ನಾನು ಗುರುತ ಹಿಡಿಯೋದು. ನಾನು ಹೇಳ್ತಿರ್ತೀನಿ ರೀ, 10 ದಿನ ಪ್ರವಾಸಕ್ಕೆ ಹೋಗಿರಿ. ಅಲ್ಲಿ ಮನೆಯಾಗ ಸಣ್ಣ ಕೂಸಲ್ಲ, 50 ಲಕ್ಷ ನಡೀತದೆ. ಹೆಂಡತಿ ಖುಷಿಗೂ ಕಳ್ಳಿ ಸಣ್ಣ ಹೋಗಿ ಒಂದು 20 ದಿವಸ ಯಾತ್ರೆ ಮಾಡಿ ಬರುವಾಗ ಮಗನಿಗೆ ಮಳ ಕೈಯಾಗ ಚೆನ್ನಾಗಿ ತೊಗೊಂಬರ್ತೀವಿ. ತೊಗೊಂಬಂದು ಬಾಗಿಲ ಬಂದು ಕೂಡಲೇ ಅದು ಪರ್ಸರ್ಗೆ ಆಡಾಕತ್ತಿತ್ತು ಕೂಸ. ಎಷ್ಟು ಹೇಗೆ ಆಗ್ತದೆ ನಿಮ್ಮ ನೋಡಿ. ಈಗ ನೀವು ಹೋಗಿ ಮಗ ಮಗ ಅದಕ್ಕೆ ಹೊಳೆ ಹಾಕೋದ್ರೆ ಅದು ಗುರು ಬಿಡಿಸಿ ನಿಮಗೆ ಅಂದ್ರೆ ಅಪ್ಪ ಅಂತ ಈಗ ಸಂಬಳ ತುಂಬ ನಿಮ್ಮ ಮಾರಿ ಒರೆಸ್ಕೊಳ್ಳೋದು ಭಾಳ ಖುಷಿ ನಿಮಗೆ. ಭಾಳ ದಿವಸ ಬಂದಿದೆ ಮಗ ನನ್ನ ಜನ ಅಪ್ಪ ಅಂತ. ಇವತ್ತು ಇಂಗ್ಲೀಷ್ ಕಲ್ತಾಗಾಯ್ತು ಅಪ್ಪ. ಎಷ್ಟು ಖುಷಿ ಆಗ್ತದೆ ನಿಮಗೆ. ನೀವು ಆ ಥರ ಮಾಡ್ಕೊಂಡು ಸಾಮಾನ್ಯ ಖುಷಿ. ನನಗೆ ಅಪ್ಪ ಅಂತ ಗುರುತು ಹಿಡಿದ್ರೆ ನಿಮ್ಗೆ ಹ್ಯಾಕೆ ಆನಂದ ಆಗ್ತದೆ. ಒಂದು ವೇಳೆ ಅದು ಗುರುತ ಹಿಡಿಯಲಿಲ್ಲ, 10-12 ವರ್ಷ ಆಯ್ತು, ತನ್ನ ಮರ್ಯಾದೆ ಮುಚ್ಕೊಳ್ಳೋದು ಬರುವಂತು. ಹೆಣ್ಣ ಗಂಡ ಹಿಡಿದು ಎಲ್ಲಿ ಹೋದ್ರೆ ಹಂಗೆ ಎತ್ಕೊಂಡೆ ಕೂತು ಒಂದಕ್ಕೆ ಎರಡಕ್ಕೆ ನಿಮ್ಗೆ ಹೆಂಗೆ ಆಗ್ತದೆ. ದೇಶದಾಗ ನೀವು ಬೆಳ್ಕೊಂಡು ತಪ್ಪಿದ್ಯಪ್ಪ, ಇದು ಬೈಯಪ್ಪ ಅಂತೀರಿ ಇಲ್ಲಿ. 2 ಜಲ್ದಿ ಹೋಯ್ತು, 2 ಜಲ್ದಿ ಹೋಗ್ಯಪ್ಪ ಅಂತಿರಲ್ಲ. ಯಾಕೆ ಇದು ಹಡದವ್ರು ಗುರುತು ಹಿಡಿಯೋದು, ತನ್ನ ಮರ್ಯಾದೆ ಮುಚ್ಕೊಂಡು ಬರೋದು. ಇಂಥ ಮಗನ ಯಾಕೆ ಪಟ್ಟಿ ಅಂತಿರಲ್ಲ. ಹಂಗೆ ನಮ್ದೆಲ್ಲ ಪಡೆಯ
ಈ ಕಡೆ ಧರ್ಮನೂ ಮಾಡುವಲ್ರಿ, ಈ ಕಡೆ ಪರಮಾತ್ಮನೂ ನೋಡುವಲ್ರಿ. ಅಂದ್ರೆ ಇಂಥ ಮೊದಲು ಕೊಡೋದಕ್ಕಿಂತಲೂ ಬಂಜೆಯಾಗಿರೋದು ಸಾವಿರ ಪಾಲು ಬೇಕು.